Hey, welcome back to the channel. And ಇವತ್ತು ಥರ್ಸ್ಡೇ ನಾವು ಆನ್ಸಿಸ್ಟರ್ಸ್ಗೆ ಪೂರ್ವಿಕರಿಗೆ ಏನು ಎಡೆ ಇಡ್ತೀವಿ ಅವತ್ತು ಊರ ಕಡೆ ಎಲ್ಲ ಮಕ್ಕೆ ಹಬ್ಬ ಅಂತ ಮಾಡ್ತಾರೆ. ಸೊ ಅದರ ಒಂದು ದಿನ ಇದು. ನಾವು ವರಮಹಾಲಕ್ಷ್ಮಿಗಿಂತ ಹಿಂದಿನ ದಿನ ಇದನ್ನು ಮಾಡೋದು ನಮ್ಮ ಊರ ಕಡೆ ಪದ್ಧತಿ. ಸೊ ನಾವು ಕೂಡ ಮನೆಯಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಇದನ್ನು ಫಾಲೋ ಮಾಡ್ತೀವಿ. ಸೊ ಇಲ್ಲೆಲ್ಲ ಊಟ ಮಾಡ್ತಾಯಿದ್ದೀವಿ ಪೂಜೆ ಮುಗಿಸಿ. ಆ್ಯಂಡ್ ಇದು ಲಾಸ್ಟ್ ಇಯರ್ ಫೋಟೋ. ಈಗ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಗುಡಿಸಿ ಎಲ್ಲ ಸಾಮಾನು ತರಕ್ಕೆ ಹೋಗಿದ್ದಾರೆ ಅವರು. ಎಲ್ಲನೂ ರೆಡಿ ಮಾಡಿಕೊಂಡು ಶುರು ಮಾಡಬೇಕಾಗತ್ತೆ. ಸ್ನಾನ ಮುಗಿಸಿ ಬೆಳಗ್ಗೆನೇ ಎಲ್ಲ ಗ್ರಾಸರೀಸ್ ಎಲ್ಲ ತಂದಿದ್ದಾರೆ. ಫ್ರೆಶ್ ಆ್ಯಂಡ್ ಹೆಲ್ತಿ ನಾನ್ ವೆಜ್ಜು, ಸ್ವೀಟು, ಖಾರ ಮತ್ತು ಇದು ಸೌತೆಕಾಯಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತಲ್ಲ. ಸೊ ಇದರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಗೊತ್ತಿರುತ್ತೆ, ನಾನ್ ವೆಜ್ ಅಂದರೆ ಎಲ್ಲ ಬಿಡಿಸ್ಕೊಳ್ಳೇಬೇಕಾಗತ್ತಲ್ವ. ಹಾಗಾಗಿ ಬೆಳ್ಳುಳ್ಳಿ, ತೆಂಗಿನಕಾಯಿ, ಕಾಯಿ ಕೂಡ ಹೊಡಿಬೇಕಾಗತ್ತೆ. ಆಮೇಲೆ ಹಣ್ಣುಗಳು ಕಟ್ ಮಾಡಿಡೋದಕ್ಕೆ, ಹೂವು, ಮನೇಲಿ ಮತ್ತು ಇನ್ನು ಸ್ವಲ್ಪ ಸಾಮಾನು ಏನು ಖಾಲಿಯಾಗಿತ್ತು, ಮೆಣಸಿನ್ಕಾಯಿ ಇದು ಎಲ್ಲನೂ ತರಿಸ್ಕೊಂಡಿದ್ದೀನಿ ನಾನು. ಸೊ ಇದು ಹಣ್ಣು, ಪೇರು ಹಣ್ಣು. ಆ್ಯಂಡ್ ಮೇಯ್ನಾಗಿ ಈರುಳ್ಳಿ ಖಾಲಿಯಾಗಿತ್ತು, ಅದು ಒಂದನ್ನು ತರಿಸ್ಕೊಂಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಇತ್ತು. ಆ್ಯಂಡ್ ಉದ್ದಿನಬೇಳೆ ಕೂಡ ಒಂದು ವಡೆ ಮಾಡೋದಕ್ಕೆ ಅದು ಕೂಡ ಗ್ರಾಸರಿ ಖಾಲಿಯಾಗಿತ್ತು, ಇಡ್ಲಿ ಮಾಡಿ. ಸೊ ಹಾಗಾಗಿ ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಸೋಪ್ ಮಾಡಿದ್ದೀನಿ ಉದ್ದಿನ ವಡೆ ಕೂಡ ಮಾಡೋದಕ್ಕೆ. ಹಾಗೆ ಇಡ್ಲಿ ನಾನು ಮುಂಚೆನೂ ಮಾಡಿದ್ರಿಂದ ಐಡಿ ಬ್ಯಾಟರ್ನ ತರಿಸ್ಕೊಂಡಿದ್ದೆ. ಇಡ್ಲಿ ದೋಸೆ ಅವ್ರಿಗೆ ಇಷ್ಟ ಮಾಡಬೇಕು ಅಂತ. ರೆಸಿಪಿ ಕೂಡ ವೆಜ್ಜು, ನಾನ್ ವೆಜ್ ಆಗಿರುತ್ತೆ. ಚಿಕನ್, ಮಟನ್ನು, ಫಿಶ್ಟಿನೂ ಹಾಗಿದ್ರೆ ಫಿಶ್ಶು ಮತ್ತು ಸ್ವೀಟ್ ಐಟಮ್ಸ್, ಬೇಕ್ರಿದು ಎಲ್ಲ ಮಾಡಿ ಇಡ್ಬೋದು. ಸೊ ಹಾಗೆ ಇಡ್ಲಿ ದೋಸೆ ಕಾಮನ್ ಚಪಾತಿಗಿಂತ. ಹಾಗೆ ರಾಗಿ ಮುದ್ದೆ ಕೂಡ ಮಾಡಬೇಕು. ಸೊ ಈಗ ಎಲ್ಲ ಕಾಫಿನ ಕುಡಿದು ಬೆಳಗ್ಗೆನೇ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸಿ ಮೊಟ್ಟೆ ಕೂಡ ಬೇಯಿಸ್ಬೇಕಾಗತ್ತೆ. ಸೊ ಅನ್ನ ಮಾಡಿ ಮುದ್ದೆ ಎಲ್ಲ ಮಾಡಿಟ್ಟಿರ್ತೀನಿ. ಸೊ ಇವಾಗ ಮೊಟ್ಟೆ ಎಲ್ಲ ಒಂದು ಹೊಡೆದೋಯ್ತು ತರುವಾಗ ಅಂತ ಹೇಳಿದ್ರು, ಅದನ್ನು ಬೇಯಿಸಿಟ್ಕೊಳ್ಬೇಕು. ಸೊ ಈಗ ಪ್ರಿಪ್ರೇಷನ್ಸ್ಗೆ ನಮಗೆ ಬೇಕಾಗಿರೋದು ಮೇಯ್ನಾಗಿ ಪುದೀನ. ಸೊ ಅದನ್ನು ನಾನು ಬಿಡಿಸಿಟ್ಕೊಳ್ತಾ ಇದ್ದೀನಿ ಇವಾಗ. ಸೊ ಪುದೀನ ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಬಿಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಗ್ರಾಸರಿ ಮೇಯ್ನಾಗಿ ಎಲ್ಲ ಖಾಲಿಯಾಗಿತ್ತು, ಈರುಳ್ಳಿನೂ ತುಂಬಿಸ್ಕೊಳ್ತಾ ಇದ್ದೀನಿ. ಏನು ತಂದಿದ್ರು ಅದನ್ನು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಎಲ್ಲ ಕುಕ್ ಮಾಡಿ ನಾನು ಮಟನ್ ಸಾಂಬಾರು ಮಾಡಿದ್ದೆ ಆ್ಯಂಡ್ ಚಿಕನ್ ಫ್ರೈ. ಅದ್ರ ಜೊತೆಗೆ ಜಾಸ್ತಿ ಎಲ್ಲ ಮಾಡೋಕ್ಕಾಗಿಲ್ಲ, ಮಗು ಇರೋದ್ರಿಂದ ಎಲ್ಲ ಸ್ವಲ್ಪ ಮಾಡಿದ್ದೀವಿ. ಆ್ಯಂಡ್ ಇದನ್ನು ಚಿಕನ್ ಫ್ರೈ ಜೊತೆಗೆ ಇದು ಕಬಾಬ್ ಥರ ಶಾಲೋ ಫ್ರೈ ಕೂಡ ಮಾಡಿದ್ದೀವಿ. ಸೊ ಇದಾಗಿತ್ತು ಗುರುವಾರದ ಬ್ಲಾಗ್. ಎಲ್ಲ ಎಡೆ ಎಲ್ಲ ಇಟ್ಟು ಮುಗಿಸಿದ್ವಿ. ಆ್ಯಂಡ್ ಇವತ್ತು ಶುಕ್ರವಾರ, ದೇವ್ರ ಸಾಮಾನು ನಾನು ಸೋಮವಾರ ತೊಳೆದೇ ಇರಲಿಲ್ಲ. ಸೊ ಶುಕ್ರವಾರನೇ ಹಬ್ಬಕ್ಕೆ ಎಲ್ಲ ತೊಳೆದು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫೋಟೋನು ಅಷ್ಟೇ, ಆ ಟೇಲ್ಸು ಅಷ್ಟೇ. ಇವತ್ತು ಹಬ್ಬ ವರಮಹಾಲಕ್ಷ್ಮಿಗೆ ಬೆಳಗ್ಗೆನೇ ಎದ್ದು ಇವತ್ತು ಕೂಡ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸಿ ಒರೆಸಿ ಎಲ್ಲ ಮಕ್ಳಿಗೂ ಎಲ್ಲ ತಿನ್ನಿಸಾದ್ಮೇಲೆ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಕ್ಕಳಿರೋದ್ರಿಂದ ನಿಧಾನಕ್ಕೆ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅರ್ಜೆಂಟಾಗಿ ಮಾಡೋದಕ್ಕಾಗೋದೇ ಇಲ್ಲ. ಆ್ಯಂಡ್ ಇದೆಲ್ಲ ತುಂಬಾ ಪೇಷನ್ಸಿಂದ ಮಾಡಬೇಕಾಗತ್ತೆ. ಸೊ ಒಂದೊಂದು ಫೋಟೋನು ಎಲ್ಲ ಕ್ಲೀನಾಗಿ ಒರೆಸಿ, ಆ ಟೇಲ್ಸು ಕೂಡ ಅಷ್ಟೇ ಎಲ್ಲ ದಿನ ಕಡ್ಡಿ ಹಚ್ಚೋದ್ರಿಂದ ಹೊಗೆ ಎಲ್ಲ ಹೋಗಿ ಅದು ಡಸ್ಟ್ ಆಗಿಬಿಡುತ್ತೆ. ವಾರಕ್ಕೆ ಒಂದು ಸಲ ಆದರೂ ಕ್ಲೀನ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಈ ಸಲ ನಾವು ಏನು
ನಮ್ಮ ಮನೆ ಪೂರ್ವಿಕರಿಗೆ ನಾವು ಎಡೆ ಇಟ್ಟಿದ್ದರಿಂದ ನನ್ನ ದೇವ್ರ ಸಾಮಾನು ನಾನೇನು ಟಚ್ ಕೂಡ ಮಾಡಿರಲಿಲ್ಲ. ಮಾಮೂಲಿ ದೀಪ ಅಷ್ಟೇ ಹಚ್ತಾಯಿದ್ವಿ. ಸೊ ಹಬ್ಬಕ್ಕೆ ಎಲ್ಲನೂ ಕ್ಲೀನ್ ಮಾಡಿ ಪ್ರತಿಯೊಂದು ದೇವ್ರದನ್ನ ತೆಗೆದು ಎಲ್ಲನೂ ಕ್ಲೀನ್ ತೊಳೆದು ನಾನು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಒರೆಸಿ. ಸೊ ಇದು ಮಾಡ್ಕೊಳ್ಳಲೇಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಡಸ್ಟಾಗಿ ಕಾಣಿಸುತ್ತೆ. ಸೊ ವಾರಕ್ಕೆ ಒಂದು ಸಲನೂ ನಾವು ಏನು ಸೋಮವಾರ ಎಲ್ಲರೂ ಖಂಡಿತ ಮಾಡೋದ್ರಿಂದ ನಾನು ಅವತ್ತಿನ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಹಬ್ಬದ ದಿನ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾವು ನೆನ್ನೆನೇ ಪ್ರಸಾದ ಕೂಡ ಈಗ ನಾನು ಸ್ಯಾಂಡಲ್ ಪೌಡರ್ ಬೆರೆಸಿ ವಿಭೂತಿಗೆ ಅದನ್ನೇ ಇಡ್ತಾಯಿದ್ದೀನಿ. ಸ್ವಲ್ಪ ಸ್ಯಾಂಡಲ್ ಪೌಡರ್ ವಿಭೂತಿ, ಇಲ್ಲಾಂದರೂ ಬರೀ ಸ್ಯಾಂಡಲ್ ಇಡ್ಬೋದು, ಇಲ್ಲ ಬರೀ ವಿಭೂತಿ ಕೂಡ ಇಡ್ಬೋದು ಫೋಟೋಸ್ಗೆ. ಆ್ಯಂಡ್ ಎಲೆ ಕೂಡ ಇಲ್ಲಿ ಸಣ್ಣ ಸಣ್ಣದು ನಮ್ಮ ಪಾಟಲ್ಲೇ ಬಿಟ್ಟಿತ್ತು, ಅದನ್ನೇ ಕಿತ್ಕೊಂಡು ಬಂದಿದ್ದೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಮಾರ್ಕೆಟ್ಗೆ ಹೋದರೆ ಎಲ್ಲ ತೊಗೊಂಡು ಬರ್ತೀವಿ. ಆ್ಯಂಡ್ ನೆನ್ನೆ ಏನು ತೊಗೊಂಡು ಬಂದಿದ್ದೆಲ್ಲ ದೇವ್ರಿಗೆ ಮತ್ತು ಕಳಶಕ್ಕೆ ಎಲ್ಲ ಇಟ್ಟಿದ್ವಿ. ಅದು ಪೂರ್ವಿಕರಿಗೆ ಮಾಡೋದಕ್ಕೇ ಸಾಕಾಗಿತ್ತು. ಸೊ ಇವತ್ತು ಕಳಶಕ್ಕೆ ಎಲ್ಲ ಹೊಸದಾಗಿ ಇಡಬೇಕು ಅಂತ ಈ ವಿಭೂತಿ ಎಲ್ಲ ಇಟ್ಟು ಈಗ ಫೋಟೋನು ಒರೆಸ್ಕೊಂಡು ಕುಂಕುಮ ಅರಿಶಿನ ಇಡ್ತಾಯಿದ್ದೀವಿ ವಿಭೂತಿ ಮೇಲೇ. ಸೊ ಅವಾಗ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ಈ ಥರ 2 ವಾರಕ್ಕೆ ಒಂದು ಸಲ ಫೋಟೋಸ್ ಎಲ್ಲ ತೆಗೆದು ಒರೆಸ್ಕೊಂಡು ಇಡ್ತಾ ಇರ್ತೀವಿ. ನಾನು ಮಿಸ್ ಆಯಿತು ಪೀರಿಯಡ್ಸ್ ಅಂದರೆ ನಮ್ಮ ಮನೆಯವ್ರು ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಯಾಕೆ ಅಂದರೆ ಅದು ಅವ್ರ ದೇವ್ರ ಗುಡ್ಡ ಇರೋದ್ರಿಂದ ಅವರಾದರೂ ಫೋಟೋಸ್ಗೆ ಒರೆಸಿ ಮಾಡಲೇಬೇಕಾಗತ್ತೆ. ಇಲ್ಲಾಂದರೂ ವಾರಕ್ಕೆ ಒಂದು ಸಲ ದೇವ್ರ ಸಾಮಾನು ಇದೇನು ಬೆಳ್ಳಿ ಪಾತ್ರೆ ಅಲ್ಲಿ ಮತ್ತು ಇದು ತಾಮ್ರದ್ದೆಲ್ಲನೂ ತೆಗೆದು ದೀಪಗಳು ಈ ಎಲ್ಲ ಬೆಳ್ಳಿದೆಲ್ಲ ತೊಳೆದು ಅವರೇ ಮಾಡಿರ್ತಾರೆ. ಸೊ ಇಲ್ಲ ಅಂದರೆ ನಾನು ತೊಳ್ಕೊಡ್ತೀನಿ, ಅವರ ಪೂಜೆ ಮಾಡಿರ್ತಾರೆ. ಪೀರಿಯಡ್ ಟೈಮ್ ಇಲ್ಲ ಅಂದಾಗ ನಾನೇ ಮಾಡಿಕೊಡ್ತೀನಿ. ಸೊ ಪ್ರತಿ ವಾರವೂ ಈ ಥರ ದೇವ್ರಿಗೆ ಒಂದು ಸಲ ಆದರೂ ನೀವು ಮಾಡೋದು ಒಳ್ಳೆಯದು. ಆ್ಯಂಡ್ ಎವ್ರಿ ಡೇ ಪೂಜೆ ಮಾಡೋದು ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ನಿಮ್ಗೆ ಡೆವಲಪ್ಮೆಂಟ್ಗಾಗಲಿ ನಿಮಗೆ ಭಕ್ತಿ ಇದ್ದರೆ ಖಂಡಿತ ಮಾಡ್ಬೋದು ಇದನ್ನು. ಸೊ ಇವಾಗೆಲ್ಲ ಕುಂಕುಮ ಇಟ್ಟಾಗಿದೆ. ಸೊ ಹೂವು ಇಡ್ತಾ ಇದ್ದೀನಿ ಒಂದೊಂದೇ. ಸೊ 2-3 ಥರ ಏನು ಕಲರ್ಸು ಸಿಗುತ್ತೆ ನಾವು ಅದನ್ನೇ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಮಲ್ಲಿಗೆ ಮನೇಲಿ ಟೈಮ್ ಇದ್ದರೆ ಕಟ್ಕೊಂಡು ಇಡ್ಬೋದು. ಸೊ ನಾನು ಮಕ್ಕಳಿಗೆ ಇರೋದ್ರಿಂದ ಕಟ್ಟೋಕ್ಕೆಲ್ಲ ಹೋಗೋದಿಲ್ಲ, ಆ್ಯಂಡ್ ನನಗೆ ಅಷ್ಟಾಗಿ ಕಟ್ಟೋದಕ್ಕೂ ಬರೋಲ್ಲ. ಸೊ ಕಟ್ಟಿರೋದನ್ನೇ ತೊಗೊಂಡು ಹಾಗೆ ಇಡ್ತಾ ಇರ್ತೀನಿ. ಸೊ ಜಾಸ್ತಿ ನಾನು ಬಿಡಿ ಹೂವನ್ನೇ ಯೂಸ್ ಮಾಡ್ತೀನಿ. ವೈಟು, ಯೆಲ್ಲೋ ಮತ್ತು ರೋಸ್ ಈ ಥರ ಹೂವನ್ನೇ. ಸೊ ಈಗ ದೀಪನೂ ನಾನು ದೊಡ್ಡದು ಯೂಸ್ ಮಾಡ್ತಾಯಿದ್ದೀನಿ ತೊಳ್ಕೊಂಡು. ನಿನ್ನೆ ಏನು ಪೂಜೆ ಮಾಡಿದ್ದೆ ಅದನ್ನೇ ತೊಳ್ಕೊಂಡು ಗುರುವಾರ ಇಟ್ಟಿದ್ವು ಅದನ್ನೇ ತೊಳೆದು ಇವತ್ತು ಕೂಡ ನಾನು ದೀಪ ಹಚ್ತಾಯಿದ್ದೀನಿ. 4 ದೀಪ, ಬೆಳ್ಳಿ ದೀಪ 2 ಮತ್ತು ತಾಮ್ರದ 2. ಸೊ ಹಬ್ಬ ಅಂದ್ರೇ ಒಂದು ನೈವೇದ್ಯ ಖುಷಿ ಇರುತ್ತೆ ಪೂಜೆ ಮಾಡೋದಕ್ಕೆ. ಸೊ ಮಾಡಲಿಲ್ಲ ಅಂದ್ರೇ ಏನೋ ಒಂಥರ ಸಮಾಧಾನ ಇರೋದೆಲ್ಲ, ಬೇಜಾರಾಗ್ತಾ ಇರುತ್ತೆ. ಸೊ ನಾನು ಎಲ್ಲ ಅವಳಿಗೂ ತಿನ್ನಿಸಿ ಮಲ್ಕೊಂಡಿದ್ದಾಳೆ ಅವಳು. ಹಾಗಾಗಿ ಚಿಕ್ಕ ದೊಡ್ಡವನ್ನು ನಮ್ಮ ಮನೆಯವ್ರು ರೆಡಿ ಮಾಡ್ತಿದ್ದಾರೆ ಇಲ್ಲಿ. ನಾನು ಹೊಸಲಿಗೂ ಎಲ್ಲನೂ ನಾಮ ಇಟ್ಟು ಕುಂಕುಮ ಇಟ್ಟು 5 ಕಡೆ ಕುಂಕುಮ ಇಡಬೇಕಾಗತ್ತೆ ನೋಡಿ ಈ ಥರ. ಇದು ನಮಗೆ ಯಾರೋ ಸಜೆಸ್ಟ್ ಮಾಡಿದ್ರು ಈ ಥರ 5 ಇಡಬೇಕು ಅಂತ, ಹಾಗಾಗಿ ಇಡ್ತೀವಿ. ಸೊ ಹಾಗೆ ಅಡುಗೆ ಮನೆಯಲ್ಲೂ ಕೂಡ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟು ಸ್ಟವ್ಗೂ ಕೂಡ ನಾನು ಸಾಯಂಕಾಲ ಪೂಜೆ ಮಾಡ್ಕೊಳ್ತೀನಿ. ಬೆಳಗ್ಗೆ ಆಲ್ಮೋಸ್ಟ್ ಅವ್ರಿಗೆ ಆಗಿರಲ್ಲ, ನಾನೇ ಮಾಡೋದು ಸಾಯಂಕಾಲ ಮಿಸ್ ಮಾಡ್ದಿರ ಏನಾದರೂ ಒಂದು ಪ್ರಸಾದ ಕೂಡ ಇಟ್ಟು ನಾನು ಪೂಜೆ ಮಾಡ್ತೀನಿ ಎವ್ರಿ ಡೇ. ಅದು ಸಿಂಪಲ್ಲಾಗಿ ಆಲ್ಮೋಸ್ಟ್ ನಾನು ಸೀರಿಯಲ್ಸಲ್ಲಿ ನೋಡೇ ಇರ್ತೀರ ಎಲ್ಲರೂ ಮಾಡೋದು ನೋಡಿ. ಪ್ರಸಾದ ನಾನು ವರಮಹಾಲಕ್ಷ್ಮಿಗೆ ಇಟ್ಟಿಲ್ಲ, ಬರೀ ಬೆಲ್ಲ ಇಲ್ಲ ಡ್ರೈ ಫ್ರೂಟ್ಸ್ ಏನಿರುತ್ತೋ ಮನೆಯಲ್ಲಿ ಹೊಸದಾಗಿ ದೇವ್ರಿಗೆ ಅಂತಲೇ ಇಟ್ಟಿರ್ತೀವಿ. ಮೇಯ್ನಾಗಿ ಸೋಮವಾರ ಕಡಲೆಪುರಿ ಇಟ್ಟಿರ್ತಾ ಇರ್ತೀವಿ. ಕಡಲೆಪುರಿ ಮತ್ತು ಕಡಲೆ ಇಟ್ಟಿರ್ತೀವಿ ದೊಡ್ಡ ಪ್ಲೇಟಲ್ಲಿ. ಸೊ ಇವಾಗ ಬರೀ ಬೆಲ್ಲ ಮಾತ್ರ ಇಟ್ಟು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ
ದೇವ್ರ ಗುಡ್ಡ ಏನು ಅದನ್ನು ತೊಗೊಂಡು ಹೋಗ್ತಾರೆ ಯುಗಾದಿ ಹಬ್ಬಕ್ಕೆ ದೇವಸ್ಥಾನಕ್ಕೆ. ಹಾಗೆ ಇದು ಯಾವಾಗಲೂ ಧೂಪ ಹಚ್ಚೋದು. ಇದು ನಮ್ಮ ಊರ ಕಡೆ ಏನು ಫಾಲೋ ಮಾಡ್ತಾರೋ ನಾವು ಅದನ್ನು ಫಾಲೋ ಮಾಡ್ತೀವಿ. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಏನು ಫಾಲೋ ಮಾಡೋ ಅಂಥ ಪ್ರೊಸೀಜರ್ ಇದೆಯೋ ಅದನ್ನೇ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ರೆಡಿಯಾಗಿ ನಾನು ಕೆಳಗಡೆ ಬಂದು ಮಗನ ಕಾಯ್ತಾ ಇದ್ದೀನಿ ಕುಂಕುಮಕ್ಕೆ ಹೊರಡೋದಕ್ಕೆ ಪೂಜೆ ಮುಗಿಸಿ. ಸೊ ಅವಳು ಹೇಗೂ ಮಲಗಿದ್ಲು ಅಂತ ನಾನು ಹೊರಟಿದ್ದೆ. 2 ಮನೆಗೆ ಹೋಗಿ ಬಂದು ತಿರ್ಗಾ ಅವ್ನ ಫ್ರೆಂಡ್ ಇರೋ ಅಂಥ ಮನೆಗೆ ನಾನು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವನಿಗೂ ಕೂಡ ಎಲ್ಲಾದರೂ ಕರ್ಕೊಂಡು ಹೋದಾಗ ಪರಿಚಯ ಆಗುತ್ತೆ, ಅವನಿಗೂ ಖುಷಿ ಆಗುತ್ತೆ ಅಂತ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕಲಿಯದಿರುವುದ ಬಾರಿ, ಕುಂಕುಮಾಂಗಿತೆ ಪಂಕಜಲೋಚನ್ ವೆಂಕಟರಮಣನ ವೆಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ಇವಾಗ ಭಜನೆ ಎಲ್ಲ ಮುಗಿಸಿ ನನ್ನ ಮಗಳು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ತೆಗಿತಾ ಇದ್ದಾಳೆ, ಎಳಿತಾ ಇದ್ದಾಳೆ. ಇಲ್ಲಿ ಅವ್ರ ಮನೇಲಿ ಕೂತ್ಕೊಂಡೆ ನಾವಿನ್ನೂ ಭಜನೆಗೆ ಯಾವ್ದು ನೆಕ್ಸ್ಟ್ ಹಾಡು ಆಡಬೇಕು ಅಂತ ನೋಡ್ತಾ ಇದ್ದೇವೆ. ಲಘು ಬಗೆಯಿಂದಲೇ ಅನ್ನಗವೇಣಿ ಬಾಳೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿ. ಭಜನೆ ಮುಗಿಸಿ ಮನೆಗೆ ಬಂದು ಡಿನ್ನರ್ಗೆ ಅವ್ರದ್ದಾಗಿತ್ತು ಹಾಕ್ಕೊಟ್ಬಿಟ್ಟು ಹೋಗಿದ್ದೆ. ನಮಗೆ ಉದ್ದಿನ ವಡೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಏನು ಮಿಕ್ಕಿತ್ತು ನೆನ್ನೆದು ವಡೆಗೆ ಅದನ್ನೇ ಬಡಿಸ್ಕೊಂಡು ಇವತ್ತು ಫ್ರೈಡೇ ಬ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ.